ಸ್ವಾಮಿ ನಿಮ್ಮನ್ನೇ ಕೇಳ್ತಿರೋದು ಯಾರು ನೀವು ಅಂತ. ಡಾಕ್ಟ್ರು. ಡಾಕ್ಟ್ರಾ? ಮತ್ತು ನಾನು ಎಬ್ಬಿಸ್ಬೇಕಾನೆ ನೀವು. ಹೌದು, ಈಟೋದಲ್ಲಿ ಇಲ್ಲೇನು ಮಾಡ್ತಿದ್ದೀರಾ? ಅದು ಚೆಕಪ್ ಮಾಡೋಕ್ಕೆ. ಸರಿ ಸರಿ ಮಾಡಿ, ನಾನು ಇಲ್ಲೇ ಇರ್ತೀನಿ. ಈ ನನ್ನ ಮಗ ಯಾಕೋ ಬಿಡಂಗೆ ಕಾಣ್ತಿಲ್ಲ. ಇಲ್ಲ, ನೀವು ಸ್ವಲ್ಪ ಹೊರಗಿರಿ. ಯಾಕೆ ಡಾಕ್ಟ್ರೇ, ಚೆಕಪ್ ತಾನೇ ಮಾಡ್ತಿರೋದು? ಓ, ಚಡ್ಡಿ ಬೀಚಿ ಇಂಜೆಕ್ಷನ್ ಎಲ್ಲ ಕೊಡ್ತೀರಾ? ಪರವಾಗಿಲ್ಲ, ಗೋಡಂಬಿ ನನ್ನ ತಮ್ಮ ಇದ್ದಂಗೆ, ನಾನೇನು ಅನ್ಕೊಳ್ಳಲ್ಲ. ನೀವು ಚೆಕಪ್ ಮಾಡ್ರಿ. ಲೈ ಸೀನಾ, ಬ್ಯಾಡ ಕಣ್ಲಾ, ಮೊದಲೇ ಟೆನ್ಷನ್ ಆಗಿವ್ನಿ. ಆಮ್ಯಾಕೆ ಒಂದ್ರ ಜಾಗದಲ್ಲಿ 2 ಕೊಲೆ. ಆ ರಸ್ನ ಅನ್ಯಾಯವಾಗಿ ಬಿದ್ದೆ ಆಗೋಯ್ತಲ್ಲ ಕಣ್ಲಾ. ಡಾಕ್ಟ್ರೇ, ಚೆಕಪ್ ಮಾಡಿ. ಕೂಡ ತಾತಪ್ಪನೂ ಮಾಡ್ತಾನೆ. ಅಲ್ಲ, ನೀವು MBBS ಓದ್ಬಿಟ್ಟು ಕಣ್ಣು ಮೂಗು ಬಾಯಿ ಎಲ್ಲ ಚೆಕ್ ಮಾಡ್ತಾ ಇದ್ದೀರಲ್ಲ, ಇದೇನಾ ಚೆಕಪ್ಪು ಅಂದರೆ? ಮಾಡ್ತೀನಿ. ಈ ವಯ್ಯ ಏನೋ ಒಂಥರ ಆಡ್ತವನಲ್ಲ. ರೀ ಸ್ವಾಮಿ, ನಿಜವಾಗ್ಲೂ ನೀವು ಡಾಕ್ಟ್ರಾ? ರೀ ಸ್ವಾಮಿ, ನಿಮ್ಮನ್ನೇ ಕೇಳ್ತಾ ಇರೋದು, ನಿಜವಾಗ್ಲೂ ನೀವು ಡಾಕ್ಟ್ರಾ? ಒಳ್ಳೆ ಓದಕ್ಕೆ ಬರ್ದೇ ಇರೋ ಥರ ಫೈಲ್ನ ಉಲ್ಟಾ ಹಿಡ್ಕೊಂಡು ಹಾಳೆ ತಿರುಗಿಸ್ತಾ ಇದ್ದೀರಾ. ಯೋ, ನಿನ್ನೆ ಕೇಳ್ತಿರೋದು, ಫೈಲ್ನ ಉಲ್ಟಾ ಹಿಡ್ಕೊಂಡು ಏನು ನೋಡ್ತಿದ್ಯಾ? ಡಾಕ್ಟ್ರ್ ಹತ್ರ ಹೇಗೆ ಮಾತಾಡೋದು ಗೊತ್ತಿಲ್ವಾ? ಯೋ, ರೈತ ಅಂದಮೇಲೆ ನೇಗ್ಲಿರ್ಬೇಕು, ಡಾಕ್ಟ್ರು ಅಂದಮೇಲೆ ಸ್ಕೆಥೋಸ್ಕೋಪ್ ಇರಬೇಕು. ನಿಂತ ವಧೆ ಇಲ್ಲ, ನೀನು ಯಾವ ಸೀಮೆ ಡಾಕ್ಟ್ರಲ್ಲ? ಸಾರಿ, ಮರ್ತ್ಬಿಟ್ಟೆ, ತಗೊಬರ್ತೀನಿ. ಕರೆಕ್ಟಾಗಿ ಹೇಳಿ, ಯಾರು ನೀವು? ಓದಿರೋರಿಗೆ ನಯ ವಿನಯ ಇರ್ತದೆ. ನೀನು ನೋಡ್ರೆ ಒಳ್ಳೆ ರೌಡಿ ಇದ್ದಂಗೆ ಇದೆಯಾ. ಯಾರಲ್ಲ ನೀನು? ಅಯ್ಯೋ, ತಗ್ಲಾಕಣ್ಣಲ್ಲ, ಏನು ಮಾಡೋಣ ಇವಾಗ? ಅದು ಎಡಮಗ್ಲಲ್ಲಿ ಎದ್ದು ಬಂದಿದ್ಯಾ ಅನ್ಸತ್ತೆ. ನನ್ನ ಗಂಡಂಗೆ ಕೈ ಮಾಡ್ತೇನೋ ಕಚ್ಚಡ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗನೇ. ಏಯ್, ಒಬ್ಳು ಹೆಣ್ಣಾಗಿ ಗಂಡ್ಸ್ ಮೇಲೆ ಕೈ ಮಾಡ್ತೇನೆ, ನಾಚಿಕೆ ಆಗ್ಬೇಕು. ಡಾಕ್ಟ್ರು ವೇಸ್ ಹಾಕೊಂಡು ಎಲ್ಲ ಮಾಡಕ್ ಬಂದಿದೆ. ಬೊಗಳಲೇ. ಇಲ್ಲ, ಕಚ್ಚಡ ನನ್ನ ಮಗನೇ, ನನ್ನ ಮೇಲೆ ಕೈ ಮಾಡ್ತೀಯ? ಮುಚ್ಕೊಂಡು ಮೂಲೆ ಸೇರ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲೊಬ್ಬ ಅರ್ಧ ಜೀವಾಗಿ ಬಿದ್ದವನಲ್ಲ, ಅವನ ಜೊತೆಗೆ ಇಬ್ಬರನ್ನು ಸೇರಿ ಕೂಯ್ದು ಬಿಸಾಕ್ಬಿಡ್ತೀನಿ. ಸರ್ಕಳ್ಳ ನಾಯಿ, ಸರ್ಕೋ. ಮಕ್ಕ ನಾಯಿ ತಿನ್ನ ನನ್ನ ಗಂಡಂಗೆ ನಾಯಿ ಅಂತ ಬೈತೇನೋ? ಸೀನಾ, ಅವನ್ ಮಕ್ಕನ ಮೇಲಿರೋ ಬಟ್ಟೆ ಕಿತ್ತಾಕೋ. ಅವನ್ ಯಾವನಂತ ನೋಡಬಿಡೋಣ ಇವತ್ತು. ಕಿತ್ತಾಕೋ. ಯಾವನೋ ನೀನು? ಅವತ್ತು ನಮ್ಮಿಬ್ಬರ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಅಟ್ಯಾಕ್ ಆಗಿದ್ದು
ಈ ಗೋಡಂಬಿ ಅಣ್ಣನ ಮೇಲೆ ಅಟ್ಯಾಕ್ ಆಗಿತ್ತು ಎರಡು ಒಂದೇ ಥರ ಅನಿಸ್ತಿದೆ. ನನ್ನ ಕಂಡ್ರೆ ನಿನ್ನ ಕಂಡ್ರೆ ಆಗದಿರೋ ಒಂದು ಗುಂಪು ಮಾಡಿರ್ಬೋದು ಅನಿಸ್ತಿದೆ. ಏನು ಹೇಳ್ತಿದ್ಯಾ ಪಾರೋ? ನನ್ನ ಕೈನಾಗೆ ನಂಬಕ್ಕೆ ಆಯ್ತಿಲ್ಲ. ಕೆಲವೊಂದು ವಿಷಯ ಹಾಗೆ ಮಾವ, ಸಡನ್ ಆಗಿ ನಂಬೋದಕ್ಕಾಗಲ್ಲ. ಯೋಚನೆ ಮಾಡಿದ್ರೆ ನಂಬಿಕೆ ಬಂದರೂ ಬರ್ಬೋದು. ಅರ್ಥ ಆಗ್ಲಿಲ್ಲ ಪಾರೋ. ನೀನೇ ಯೋಚನೆ ಮಾಡು ಮಾವ. ಗೋಡಂಬಿ ಅಣ್ಣ ಅಂಗಡಿ ಬಿಟ್ಟರೆ ಮನೆ, ಮನೆ ಬಿಟ್ಟರೆ ಅಂಗಡಿ, ಎಲ್ಲೂ ಆಚೆ ಹೋಗೋದೇ ಇಲ್ಲ. ಅಕಸ್ಮಾತ್ ಸಿಟಿ ಕಡೆ ಹೋಗಬೇಕು ಅಂತಂದ್ರು ನಿನ್ನ ಜೊತೆಗೆ ಹೋಗ್ತಾರೆ. ಅಂಥದ್ರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಂಗಡಿಲಿರೋ ಗೋಡಂಬಿ ಅಣ್ಣ ರಾತ್ರಿ ಆದರೆ ಮನೆಗೆ ಸೇರ್ಕೋತಾರೆ. ಹೀಗಿರುವಾಗ ಅವ್ರ ಮೇಲೆ ಯಾರಿಗೂ ದ್ವೇಷ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತಿನ್ನೇನಿರ್ಬೋದು ಪಾರೋ? ನೋಡು ಮಾವ, ಜಗತ್ತಲ್ಲಿ ನೀನು ಯಾವುದೇ ಜಾಗ ತಗೋ, ಆ ಜಾಗದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ದ್ವೇಷ ಬರಬೇಕು ಅಂದರೆ ಅದಕ್ಕೆ 3 ಕಾರಣ. ಒಂದು ಹೆಣ್ಣು, ಇನ್ನೊಂದು ಹೊನ್ನು, ಇನ್ನೊಂದು ಮಣ್ಣು. ಹೆಣ್ಣಿನ ವಿಷಯದಲ್ಲಿ ಗೋಡಂಬಿ ಅಣ್ಣ ಹೇಗಿದ್ದಾರೆ ಅಂತ ನಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತಿದೆ. ಇನ್ನು ಹೊನ್ನು ಮಣ್ಣು ತಗೊಂಡ್ರೆ ಅವತ್ತು ದುಡ್ದಿದ್ದು ದುಡ್ಡು ಮೇಲೆ ತಿನ್ನುವಂಥ ಜನ. ಹೀಗಿದ್ಮೇಲೆ ದ್ವೇಷದ ವಿಷಯ ಬರೋದಕ್ಕೆ ಹೇಗೆ ಸಾಧ್ಯ? ಅದನ್ನೇ ನಾನು ಹೇಳ್ತಿರೋದು ಪಾರೋ. ಅವನ್ನ ದ್ವೇಷದಿಂದ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತವಾ ಅಲ್ವಾ? ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಮಾವ. ಗೋಡಂಬಿ ಅಣ್ಣನ ಮೇಲೆ ದ್ವೇಷ ಇಲ್ಲದೆ ಹೊಡ್ತಿದ್ದಾರೆ ಅಂದರೆ ಆ ದ್ವೇಷ ನಮ್ಮಿಬ್ಬರ ಮೇಲೆ ಇರ್ಬೋದು. ನಮ್ಮಿಬ್ರಿಗೂ ಗೋಡಂಬಿ ಅಣ್ಣ ಕ್ಲೋಸ್. ಸೊ ನಮ್ಮಿಬ್ರಿಗೇನು ಮಾಡೋಕ್ಕಾಗಲ್ಲ ಅಂತ ಗೋಡಂಬಿ ಅಣ್ಣನ ಮೇಲೆ ಅಟ್ಯಾಕ್ ಆಗಿರ್ಬೋದು. ಅಥವಾ ನಮ್ಮಿಬ್ರಿಗೇನೋ ಆಗುತ್ತೆ ಅನ್ನೋ ವಿಷಯನ ಗೋಡಂಬಿ ಅಣ್ಣ ಹೇಳಕ್ಕೆ ಬರುವಾಗ ಗೋಡಂಬಿ ಅಣ್ಣನ ಮೇಲೆ ಅಟ್ಯಾಕ್ ಆಗಿರ್ಬೋದಲ್ಲ. ಪಾರೋ, ನೀ ಹೇಳ್ತಿರೋದ್ನೆಲ್ಲ ಕೇಳ್ತಿದ್ರೆ ನನ್ನ ಕೈ ಕಾಲೆಲ್ಲ ನಡುತ್ತದಲ್ಲ ಪಾರೋ. ಅಲ್ಲ, ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಮ ಯಾಕೆ ದ್ವೇಷ ಸಾಧಿಸ್ತಾರೆ? ಅಲ್ಲ ಮಾವ, ಹಿಂಗೆ ಆಗಿದೆ ಅಂತ ನಾನು ಹೇಳ್ತಿಲ್ಲ, ಹಿಂಗಾಗಿರ್ಬೋದಲ್ಲ ಅಂತ ನನಗೆ ಅನಿಸ್ತಿದೆ. ಪಾರು, ನೀ ಹೇಳ್ತಿರೋದು ನಿಜಾನ ಅಥವಾ ಅನುಮಾನನೋ ನನಗೇನು ಗೊತ್ತಾಯ್ತಿಲ್ಲ. ಆದರೆ ಅಕಸ್ಮಾತ್ ನೀನು ಹೇಳ್ತಿರೋದು ನಿಜ ಆಗಿ ನನ್ನನ್ನು ನಂಬ್ದವ್ರಿಗೆ ತೊಂದರೆ ಕೊಡೋಕ್ಕೆ ಅಂತ ಯಾರಾನ ಬಂದರೆ ನಾನು ಎದೆ ಬಂದ್ಬಿಡ್ತೀನಿ ಪಾರು. ಸಮಾಧಾನ ಮಾಡ್ಕೊ ಮಾವ, ಎಲ್ಲಕ್ಕೆ ಮಾತಾಡು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಮಾವ, ಸುಮ್ಮನೆ ತೊಂದರೆ ಆಗುತ್ತೆ. ಈ ಅನುಮಾನಕ್ಕೆಲ್ಲ ತೆರೆ ಎಳೆಯೋದು ಯಾವಾಗ ಪಾರು? ಬೀಳತ್ತೆ ಮಾವ, ಆದಷ್ಟು ಬೇಗ ಬೀಳತ್ತೆ. ಆದರೆ ಎಲ್ಲದಕ್ಕೂ ಗೋಡಂಬಿ ಅಣ್ಣ ಮಾತಾಡಬೇಕು. ಅವರೆದ್ದು ಮಾತಾಡೋವರೆಗೂ ಈ ಸತ್ಯ ಸುಳ್ಳಿನ ಮಧ್ಯೆ ನಾವು ಅನುಮಾನ ಪಡ್ತಾನೆ ಇರಬೇಕಷ್ಟೆ. ಕಾಯ್ತೀನಿ ಪಾರು, ಸತ್ಯ ತಿಳಿಯೋ ಗಂಟ, ಗೋಡಂಬಿನೇ ಎದ್ದು ನನಗೆ ನಿಜ ಹೇಳಕಂಟ ನಾನು ಕಾಯ್ತೀನಿ. ನನ್ನ ಮಗ ತಪ್ಪಿಸ್ಕೊಂಬಿಟ್ಟ. ಗೋಡಂಬಿ ಅಣ್ಣ, ನಿಂಗೇನು ಆಗಿಲ್ಲ ಅಲ್ವಾ? ಏಯ್, ನೀನ ಮಗ ಮುಚ್ಚ. ಬೂರ್ಡೆ ಗೇಟ್ ಬಿದ್ದು ಮಲ್ಗವನೆ, ಏನು ಆಗ್ಲಿಲ್ವ ಅಂತ ಕೇಳ್ತಿದ್ಯಲ್ಲ ತಿಕ್ಲಿ. ನಾನಲ್ಲ ಕಣೋ ತಿಕ್ಲಿ, ನಾನು ನನ್ನ ಮನೇಲಿ ಒಬ್ಳನ್ನೇ ಬಿಟ್ಟು ಬಂದ್ಯಲ್ಲ ನೀನು. ಡಬಲ್ ತಿಕ್ಲ ನೀನು. ಏನ್ ಹೊಸ್ಕೆ ಹಿಡ್ಕೊಂಡು ನಿನಗೂ ಹೇಳ್ಬಿಟ್ಟು ಬರ್ಬೇಕಾಯ್ತಾ? ಮತ್ತೆ ಹಾಸ್ಪಿಟ್ಲಿಗೆ ಬರಕ್ ಅರ್ಜೆಂಟ್ ಇತ್ತು, ಅದಕ್ಕೆ ಬಂದೆ. ಆದ್ರೂ ಸೀನಾ, ನಾವು ಸೂಪರ್ ಅಲ್ವಾ? ಕೇಡಿನ ಓಡಿಸ್ಬಿಟ್ವಲ್ಲ. ಥೇಟ್ ಸಿನಿಮಾದಲ್ಲಿ ತೋರ್ಸೋ ತರನೇ ಆಯ್ತಲ್ವೇನೋ? ಕಡೆ ಮುಟೆ, ನಾನು ಈ ರೇಂಜಿಗೆ ಫೈಟ್ ಮಾಡ್ತೀನಿ ಅಂತ ಗೊತ್ತೇ ಇರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ನಾನು ತಿಂದಿರೋ ಪ್ರೋಟೀನು, ಚಿಕನ್ನು, ಮೊಟ್ಟೆ ಯಾವುದು ನನ್ನ ಕೈ ಬಿಟ್ಟಿಲ್ಲ. ಹೆಂಗೆ ಲೋ ಗುಬಾಲ್ಡೋ, ನಿನ್ ಕೈ ಬಿಡದೆ ಇರೋದು ನಾನು. ಸರಿಯಾದ ಟೈಮಿಗೆ ಬಂದು ಕೈ ಹಿಡ್ದಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನೀನ್ ಬುಲ್ಡೆ ಓಪನ್ ಆಗಿ ಗೋಡಂಬಿ ಅಣ್ಣನ ಪಕ್ಕ ಇನ್ನೊಂದು ಹಾಸಿಗೆ ಹಾಕಿ ಮಲಗಿಸ್ಬೇಕಿತ್ತು. ಹೋಗ್ಲಿ ಬಿಡು, ಒಟ್ನಲ್ಲಿ ಹೊಡೆದ್ವಲ್ಲ ಅದೇ ಖುಷಿ. ನೋಡಿ ಅಂಡು. ಆದ್ರೂ ಸೀನಾ, ಇನ್ಮೇಲೆ ನಿಂಗೇನು ಆಗಲ್ಲ ಕಣೋ. ನಿನ್ನ ಯಾರು ಮುಟ್ಟಕ್ಕಾಗಲ್ಲ. ಹಂಗ್ ನೋಡ್ಕೋತೀನಿ ನಿನ್ನ ನಾನ್ ಕಾಪಾಡ್ತೀನಿ ಕಣೋ. ಆದ್ರೆ ನೀನು ಇಷ್ಟೆಲ್ಲ ಜಿಮ್ ಮಾಡಿ ಫೈಟ್ ಮಾಡಿದ್ಯಾ, ನಾನು ಅದೇನು ಮಾಡ್ದೇನೆ ಫೈಟ್ ಮಾಡಿದೆ, ಅಷ್ಟೇ ವ್ಯತ್ಯಾಸ. ಅದ್ ಸರಿ, ನೀನೇನಕ್ಕೆ ಬಂದೆ? ನಂಗೆ ಮನೇಲಿ ಒಬ್ಳೆ ಇರಕ್ ಭಯ ಆಗತ್ತೆ ಅಂತ ಹೇಳಿರ್ಲಿಲ್ವಾ, ಅದಕ್ಕೆ ಬಂದೆ. ಬಂದೆ. ನಮ್ಮ ಅಪ್ಪಂಗೋತಾರೆ ಮೆಟ್ಟಲ್ಲಿ ಹೊಡಿತಾನೆ.
ಅವನೇನಾರ ಕೇಳಿದ್ರೆ ನಾನೇ ನಿನ್ನ ಜೊತೆ ಕರ್ಕೊಂಬಂದೆ ಅಂತ ಹೇಳು. ಸರಿ ಸೀನಾ, ನಂಗೆ ಹಶ್ವಾಗ್ತಾ ಇದೆ, ಏನಾದ್ರೂ ತಿನ್ನಕ್ಕಿದ್ಯೇನೋ? ಗ್ಲೂಕೋಸು. ಏಯ್, ನಿನ್ನ ಮಕ ಮುಚ್ಚಾದು ಗ್ಲೂಕೋಸ್ ಅಲ್ವೇ, ಗ್ಲೂಕೋಸು. ಅಯ್ಯೋ, ಹಸ್ವಾಗಿದ್ದಾಗ ಸ್ಪೆಲ್ಲಿಂಗು ಫೆಲ್ಲಿಂಗ್ ಎಲ್ಲ ಏನು ಮ್ಯಾಟ್ರ್ ಆಗಲ್ಲ ಹೊಟ್ಟೆಗೆ. ಚೆನ್ನಾಗಿದೆ. ಮುಟ್ಟೆ ನಂಗೂ ಒಂಚೂರು ಕೊಡೆ, ಸ್ವಲ್ಪ ಕೊಡೆ. ಏ ಸುಸ್ತಾಗಿತ್ತು ಸಿ ಕೊಡೆ. ಆಸೆ ಆಗ್ತಾ ಇದೆಯಾ? ತಗೋ. ಏ ಇನ್ನೂ ಸಿ ಯಾಕೆ? ಅಯ್ಯ, ಯಾಕೆ ಅದು ಏನು ಫ್ರೀಯಾಗಿ ಕೊಟ್ರೆ ತಿನ್ನು. ಚೆನ್ನಾಗೈತಲ್ವಾ? ನಾವು ಬಚಾವಾಗಿರೋದು ಇವತ್ತು ಮಾತ್ರ, ಆದರೆ ಅವನು ಜೀವ ಇರೋವರೆಗೂ ನಮಗೆ ಅಪಾಯ ತಪ್ಪಿದ್ದಲ್ಲ. ಅಪ್ಪಯ್ಯ ಈಗ ಏನು ಮಾಡೋಣ? ಭಯ ಆಯ್ತೈತೆ. ಉಂಡು ಗೆಂಡೆ ರೋಗನೇನೋ ನಿನಗೆ? 1000 ಸಾರ್ತಿ ಹೇಳಿದ್ದೀನಿ, ಸಾಕ್ಷಿ ನಾಶ ಮಾಡದೆ ಹೊಲಸು ಮಾಡಿರೋ ಜಾಗದಿಂದ ಕಾಲು ಕೇಳಬೇಡ. ಕೇಳಿದೀಯಾ ಯಾವತ್ತಾದ್ರೂ ನನ್ನ ಮಾತು? ಹೆಣ್ಗಳೇ ಏನೋ ಚಿಕ್ಕ ವಯಸ್ಸು, ಆಸೆ ಜಾಸ್ತಿಯಾಗಿ ಏನೋ ಮಾಡೋಕ್ಕೋಗಿ ಏನೋ ಆಗೋಗೈತೆ. ಹಿರೀಕರಾಗಿ ಅವರನ್ನು ಕಾಪಾಡಬೇಕಾದ್ದು ನಿಮ್ಮ ಧರ್ಮ ಅಲ್ಲವ್ರ? ಬರೀ ಇವನನ್ನು ಕಾಪಾಡ್ತಿರೋದೇ ನನ್ನ ಧರ್ಮನ. ಎತ್ತೀತು ಅಂದರೆ ದೊಡ್ಡ ಕಟ್ಟು ಅನ್ನೋ ಥರ ನೀನು ಇವನ ಜೊತೆ ಸೇರಿಕೊಂಡು ಇದೊಂದ್ಕಿತ ಹೆಂಗಾನ ಮಾಡೋಪ್ಪಯ್ಯ, ನಿನ್ನ ದಮ್ಮಯ್ಯ ಅಂತೀನಿ. ಇನ್ಯಾವತ್ತು ಹಿಂಗೆ ಮಾಡೋಕ್ಕಿಲ್ಲ. ಓಡೋಗೋಳು ಹಾಲಿಗೆ ಹೆಪ್ಪಾಗ್ತಾಳೇನೋ, ಓದೋದ್ರ ಜೊತೆಗೆ ಸೇದೋದನ್ನು ಕಲ್ತ ಮಗ ಅನ್ನೋಂಗಾಯ್ತು ನಿನ್ನ ಕತೆ. ಅವನು ಪೂರ್ತಿ ಎಚ್ಚರ ಆಗಿಲ್ಲ. ಏನಾದರೂ ಎಚ್ಚರ ಆಗ್ಬಿಟ್ರೆ ಮೊದಲು ಬೆರಳು ತೋರಿಸೋದು ನಿನ್ನ ಕಡೆಗೇನೆ. ಅಪ್ಪಯ್ಯ ಮುಗ್ಸನ ಅಂತಾನೆ ಹೋದೆ, ಆದರೆ ಆ ಸೀನಾ ಅಲ್ಲೇ ಇದ್ದ. ಮೊದಲು ಶಿವು ಒಬ್ಬನೇ ಇದ್ದ, ಆಮೇಲೆ ಪಾರ್ವತಿ ಸೇರ್ಕೊಂಡು, ಈಗ ಸೀನಾ, ಮಾದಪ್ಪ, ಇನ್ನು ಯಾರ್ಯಾರೋ ಎಲ್ಲ ಅವ್ರ ಜೊತೆ ಸೇರ್ಕೋತಾನೆ ಇದ್ದಾರೆ. ಹ್ಞೂ ಅಪ್ಪಯ್ಯ, ನಮ್ಮ ಶತ್ರು ಸೈನ್ಯ ದೊಡ್ಡದಾಗ್ತೈತೆ. ಜಾಸ್ತಿ ಆಗ್ತಿರೋದು ಶತ್ರುಗಳಲ್ಲ ಕಣೋ, ಶತ್ರುಗಳ ಸಂಘ. ಆ ಶಿವು ಎಲ್ಲರ ಜೊತೆ ಆತ್ಮೀಯವಾಗಿರೋದ್ರಿಂದ ಯಾರೂ ಅವನನ್ನು ಬಿಟ್ಕೊಡೋದಿಲ್ಲ. ಅವರೆಲ್ಲರನ್ನೂ ಮುಂದಿಟ್ಕೊಂಡು ನಾನು ಅವ್ರನ್ನ ಎದುರಿಸೋದಕ್ಕೆ ಅಂತ ಹೋದರೆ ಕತ್ತೆನ ಬೆನ್ನ ಮೇಲೆ ಇಟ್ಕೊಂಡು ಕಣಿ ಕೇಳಕ್ಕೆ ಹೋದಂಗಾಗುತ್ತೆ. ನೋಡು ಪರಶು, ಆ ಗೋಡಂಬಿ ಪೂರ್ತಿ ಕಣ್ಬಿಟ್ಟು ಮಾತಾಡೋದಕ್ಕೆ ಮುಂಚೆನೇ ಅವನ ಉಸಿರು ನಿಲ್ಲಿಸ್ಬೇಕು. ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆಸ್ಪತ್ರೆ ಸೇರಿರೋನು ಸೀದಾ ಸ್ಮಶಾನಕ್ಕೆ ಹೋಗಬೇಕೆ ಹೊರತು ಮನೆಗಲ್ಲ. ಚಿಕ್ಕದೊರೆ ಏನು ತಲೆ ಕೆಡಿಸ್ಕೋಬೇಡಿ, ಸುಮ್ಕಿರಿ, ಏನಾರು ಒಂದು ಮಾಡವ. ದೋಣಿಗಳು ತಲೆಗೆ ಹಾಕ್ಕೊಂಡವ್ರೆ ಅಂದ್ಮ್ಯಾಕೆ ಏನಾರ ಒಂದು ವ್ಯವಸ್ಥೆ ಮಾಡ್ತಾರೆ. ಬನ್ನಿ ನಾವು ಹೋಗವ. ಹೋಗು. ಸುಶೀಲಾ, ಯಾವಾಗ ಬಂದೆ? ಏನು ಕಾಫಿ ನೀರು ಏನೂ ಇಲ್ಲ, ಕೇಳ್ಕೊಂಡು ಹೋಗಕ್ಕೆ ಬಂದ್ಯಾ? ಓಹೋ, ಏನು ಹೆಂಡತಿ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲ ಉಕ್ಕಿ ಹರಿತಾ ಇದೆ. ಯಾಕೆ ಚಿಕ್ಕವರೇ, ದೋಣ್ಗಳು ನಿಮ್ಮನ್ನು ಪ್ರೀತಿಯಿಂದ ಮಾತಾಡ್ಸೋದು ಬೇಡವಾ? ಭಯ ಬಿದ್ದೋನ್ ಬಾಯಲ್ಲೇ ಈ ಥರ ಮಾತೆಲ್ಲ ಬರೋದು ಛತ್ರಿ ಅಣ್ಣ. ಹೆಣ್ಣು ತುಂಬ ಮಾತಾಡ್ತಾಳೆ ಅಂತ ನಾನೇ ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ನಿನ್ನ ಬಗ್ಗೆ 2 ಮಾತಾಡಿದೆ. ಆಗ ಪ್ರೀತಿಯಿಂದ ಮಾತಾಡೋದು ತಪ್ಪ? ರೀ ಸಾಕು, ನಿಮ್ಮ ಬಗ್ಗೆ ಆ ಇಂದ ಅಹಂವರೆಗೂ ಕಲ್ತವಳೆ ನಾನು. ನನ್ನ ಹತ್ರ ಈ ನಾಟಕ ಎಲ್ಲ ಮಾಡಬೇಡಿ. ಚಿಕ್ಕಮ್ಮ, ನಿಮ್ಗೆ ಹೆಂಗೆ ಅನಿಸ್ತದ ಅಂತ ತಿಳ್ಕೊಳ್ಳಿ, ನಾನು ಬರ್ತೀನಿ. ನಿಜ ಹೇಳ್ರಿ, ಇಷ್ಟೊತ್ತಲ್ಲಿ ನೀವು 3 ಜನ ಎಲ್ಲಿಗೆ ಹೋಗಿದ್ರಿ? ಮನುಷ್ಯನ ಹೀಗೆ ಅಂತ ಮೊದಲೇ ತಪ್ಪು ತಿಳ್ಕೊಳ್ಳೋರಿಗೆ ಎಲ್ಲವನ್ನು ಬಿಡಿಸಿ ಹೇಳೋಕ್ಕಾಗಲ್ಲ.
ಸಮಯ ಬಂದಾಗ ಎಲ್ಲ ತಾನಾಗೆ ಅರ್ಥ ಆಗುತ್ತೆ. ಛತ್ರಿ, ನಮ್ಮ ಕೆಲಸ ನಾವು ಮಾಡೋಣ ನಡಿ. ಆಯಿತು ದಣಿ. ನನಗೆ ಗೊತ್ತು ರೀ, ನೀವು ಬೇರೆ ಎಲ್ಲೂ ಹೋಗಿಲ್ಲ. ನಮ್ಮ ಶಿವು ಅಂಗಡಿಲಿ ಕೆಲಸ ಮಾಡ್ತಾನಲ್ಲ ಗೋಡಂಬಿ, ಅವನು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದಾನೆ. ಅವನ್ನ ನೋಡೋಕ್ಕೆ ನೀವು ಹೋಗಿರೋದು. ಆ ವಿಷಯ ನನ್ನ ಹತ್ರ ಹೇಳಿಬಿಟ್ಟೆ ಹೋಗ್ಬೋದಿತ್ತಲ್ಲ. ಹೇಳ್ದಿರಾ ಹೋಗಿದ್ದೀರಾ ಅಂದರೆ ಇದರಿಂದ ಏನೋ ಆಗಿದೆ, ಅಥವಾ ನಾನೇ ತಪ್ಪು ತಿಳ್ಕೊಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ಆದರೆ ಗೋಡಂಬಿ ಅವನು ಪಾಪದ ಹುಡುಗ, ದೇವರು ಅವನಿಗೆ ಅನ್ಯಾಯ ಮಾಡಿದ್ದಾನೆ. ಆದರೆ ನಿಮ್ಮಂಥ ಪಾಪಿಗಳು ಇನ್ನೂ ಎದೆ ಉಬ್ಬಿಸ್ಕೊಂಡು ಓಡಾಡ್ತಿದ್ದೀರಾ. ಆ ದೇವ್ರಿಗೆ ನಿಜವಾಗ್ಲೂ ಕಣ್ಣಿಲ್ಲ ಅಂತ ಅನ್ಸುತ್ತೆ. ರಮ್ಯಾ, ಬುಟ್ಟಿ ತಗೊಂಬಾರೆ. ಹಾ, ಬಂದೆ. ರಾಣಿ ಎಲ್ಲ ತಯಾರಾಯ್ತೇನವ? ಅಣ್ಣ, ರಾಣಿ ಅಕ್ಕ ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ರೆಡಿ ಮಾಡಿದಾಳೆ. ಗೋಡಂಬಿ ಹಣ್ಣಿಗೆ ಜ್ಯೂಸ್ ಕೂಡ ರೆಡಿ ಇದೆ. ಡಾಕ್ಟರ್ ಕೊಡಕ್ ಹೋಗ್ಬೇಕಷ್ಟೇ. ಅಕ್ಕ, ಇದೆಲ್ಲ ತಯಾರು ಮಾಡೋದಕ್ಕೆ ಬಹು ಕಷ್ಟ ಆಗಿರ್ಬೇಕಿಲ್ಲವ ನಿಂಗೆ? ಎಂಥ ಮಾತು ಕೇಳ್ತೀಯ ಮಾವ ನೀನು? ಇನ್ನೊಬ್ರಿಗೋಸ್ಕರ ಸೇವೆ ಮಾಡಬೇಕು ಅಂದರೆ ಎಲ್ರಿಗಿಂತ ಮುಂಚೆ ನಿಲ್ಲೋದೇ ರಾಣಿ. ಬೇಕಿದ್ರೆ ಕೇಳು, ಬೆಳಿಗ್ಗೆ ಏನು ಮಾಡಬೇಕು, ಮಧ್ಯಾಹ್ನ ಏನು ಮಾಡಬೇಕು ಅಂತ ರಾತ್ರಿ ಎಲ್ಲ ಯೋಚನೆ ಮಾಡಿ ನಿದ್ದೆನೆ ಮಾಡಿರಲ್ಲ. ಹೌದೇನವಾ? ಅಣ್ಣ, ಹಂಗೇನಿಲ್ಲ ಅಣ್ಣ. ಅದೇನೋ ಇನ್ನೊಬ್ರು ಖುಷಿಯಾಗಿದ್ರೆ ಆ ಖುಷಿಗೆ ನಾವು ಕಾರಣರಾಗಿದ್ರೆ ಮನ್ಸಿಗೆ ಒಂಥರ ಖುಷಿ ಆಯ್ತದೆ. ಅದರಲ್ಲೂ ಸೀನಾ ನಮಗೋಸ್ಕರ ಅಲ್ಲವನೇ, ಹಂಗಿದ್ಮ್ಯಾಕೆ ಅವ್ರಿಗೆ ನಾವು ಸಣ್ಣದಾಗಿ ನೋಡ್ಕೋಬೇಕಲ್ವೇ? ಇದನ್ನ ತಾಯಿ ಗುಣ ಅಂತಾರೆ. ಆ ಗುಣ ನನ್ನ ತಂಗಿಗೆ ಒಸಿ ಜಾಸ್ತಿನೇ ಐತೆ. ಸರಿ, ನಂಗಾದ್ರೆ ಹೋಗ್ಬತ್ತೀನಿ. ಅಣ್ಣ, ಗೋಡಂಬಿ ಹಣ್ಣು ಅಪಾಯದಿಂದ ಪಾರಾದ್ರೆ ದ್ಯಾವ್ರಿಗೆ ಹಣ್ಣು ಕಾಯಿ ಮಾಡಿಸ್ತೀನಂತ ಅನ್ಕೊಂಡಿದ್ದೆ. ಹೊಸ ದೇವಸ್ಥಾನಕ್ಕೆ ಹೋಗ್ಬತ್ತೀನಿ. ಸರಿ ಕಣವ, ಹುಷಾರು, ಬರ್ತೀನಿ. ಮಾವ, ಒಂದು ನಿಮಿಷ ಇರು. ಮಾವ, ಹಿಂದೆ ಮನೆ ಮಂಗಳ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದ್ಲಂತೆ. ಅಲ್ಲಿಂದ ತಗೊಂಡು ಬಂದು ಕೊಟ್ರು. ನಾನು ನಿನ್ನ ಜೊತೆ ಬರ್ತಿಲ್ವಲ್ಲ, ಅದಕ್ಕೆ ಇದು ನಿನ್ನ ರಕ್ಷಣೆಗೆ ಇರಲಿ. ಹುಷಾರಾಗಿ ಹೋಗ್ಬ ಮಾವ, ಮಳೆ ಬೇರೆ ಬರ್ತದೆ. ಸರಿ ಬರ್. ಸೀನಾ, ಏನೋ ಇದು ಒಳ್ಳೆ ಆ್ಯಪಲ್ ಆದಂಗಾಗಿದೆಯಲ್ಲೋ ನಿನ್ನ ಕಣ್ಣು. ಆ್ಯಪಲ್ ಥರ ಆಗೈತೆ ಅಂದ್ಬಿಟ್ಟು ಕಚ್ಕಿಸ್ಬಿಟ್ಯಾ? ಹೋಗೋ ಪೋಲಿ. ಹೋಲಿನಾ? ಅಯ್ಯಮ್ಮ, ನಿನಗೆ ಈ ಡೈಲಾಗ್ ಎಲ್ಲ ಸೂಟ್ ಆಗಲ್ಲ. ಮತ್ತೆ ನಿನ್ನ ಸೈಜ್ಗೆ ಸೂಟೇನು, ಸೂಟ್ ಕೇಸೇ ಆಗ್ಬೋದು. ಏನೇ ಮಾಡ್ತಿದ್ಯಾ? ಅಯ್ಯೋ, ಶಾಖ ಕೊಡ್ತಾ ಇದ್ದೀನಿ ಕಣೋ, ಸ್ವಲ್ಪ ಊತ ಕಮ್ಮಿ ಆಗುತ್ತೆ. ಹೆಂಗೆಲ್ಲ ಇರಬೇಕಾಗಿದ್ದು ನಾನು ಇವಳನ್ನ ಕಡ್ಕೊಂಡು ಇದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ. ಲೇ ಮುಟೆ, ಒಂಥರ ಹಾಯ್ ಅನಿಸ್ತೈತೆ ಕಣೆ. ಶಿವಣ 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 ಸೀನಾ, ನಾನೇನು ನೋಡಿಲ್ಲಕಲ್ಲ. ಏ ಶಿವಣ, ಇಲ್ಲಿ ಆಗ್ತಿರೋದೇ ಬೇರೆ, ನೀ ತಿಳ್ಕೊತಿರೋದೇ ಬೇರೆ. ಹೋಗ್ಲಿ ಬಿಡ್ಲ. ಆದ್ರೂ ನಮ್ ಗೋಡಂಬಿ ಮುಂದೆ ಪುಣ್ಯಕ್ಕೊಂದು ಕಂಡ್ಬಿಡ್ಲಿಲ್ಲ. ಏ ಶಿವಣ, ನೀನ್ ಅಲ್ಲೆಲ್ಲ ಹೋಗ್ಬೇಡ, ಆ ಥರ ಎಲ್ಲ ಏನೂ ನಡೀತಿಲ್ಲ ಇಲ್ಲಿ. ಗೊತ್ತಾಯ್ತು ಬಿಡ್ಲ. ಅದು ಮದುವೆ ಆಗಿರೋ ಹೊಸ ಜೋಡಿ ನೀವು. ನೆನ್ನೆ ನೀವು ಹೇಳ್ದಾಗ ನಂಗೆ ಗೆತ್ತಿನೇ ಬರಲಿಲ್ಲ. ನಿಮ್ಮಿಬ್ಬರನ್ನ ಒಂದು ರಾತ್ರಿ ದೂರ ಮಾಡಿದಕ್ಕೆ ಸಾರಿ. ಆದ್ರೂ ನೀವಿಬ್ರು ಒಬ್ರನ್ನೊಬ್ರ ಬಿಟ್ಟಿರಕ್ಕಿಲ್ಲ ಅಂತ ಗೊತ್ತಾಗಿ ನಂಗೆ ಬಹು ಖುಷಿ ಆಯ್ತು. ಏ ಶಿವಣ, ನೀನ್ ಕಾಲಕ್ಕೆ ಬೇಕಾದ್ರೆ ಬಿದ್ಬಿಡ್ತೀನಿ, ನೀನ್ ತಪ್ಪು ತಿಳ್ಕೊತಿದ್ಯಾ. ನಂಗೆ ಅರ್ಥ ಆಯ್ತು ಬಿಡ್ಲ. ಗಂಡು ಸಂದಾಗಿದ್ದೇನವ? ಹ್ಞೂ ಅಣ್ಣ, ನೀನು ಚೆನ್ನಾಗಿದ್ಯಾ? ನಾನು ಸಂದಾಗಿದ್ದೇನವ. ಆದ್ರೆ ಈಗ ಸಂದಾಗಿರ್ಬೇಕಿರೋದು ನಮ್ ಗೋಡಂಬಿ. ಆಗೋದಾಗೋಯ್ತು. ಈಗ ಅವನು ಹುಷಾರಾಗಬೇಕು. ಆಟೆಯ ಈಗ ನಮ್ ಗೋಡಂಬಿ ಹೆಂಗವನೆ? ಹಿಂಗೆ ಮಲ್ಗವನೆ. ಬೆಳಗ್ಗೆ ಡಾಕ್ಟ್ರು ಬಂದು ಇಂಜೆಕ್ಷನ್ ಕೊಟ್ಬಿಟ್ಟು ಹೋದ್ರು. ಅಣ್ಣ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳವಾ? ಅದು ರಾತ್ರಿ ಏನಾಯ್ತು ಗೊತ್ತಾ?
ಏನಿಲ್ಲ ಶಿವಣ್ಣ, ಅದು ನಡ್ಕೊಂಡು ಹೋಯ್ತಿದ್ದೆ, ಜಾರ್ ಬಿದ್ಬಿಟ್ನಾ, ಕಣ್ಣಿಗೆ ಏಟಾಗೋಯ್ತು, ಅದನ್ನೇ ಹೇಳಕ್ ಬರ್ತಾವಳೆ. ಅಯ್ಯೋ ಸಿನ್ನೆ, ನಾನಿಂದ ಗಮನಿಸೇ ಇಲ್ವಲ್ಲ. ಛೇ, ಹೊಸಿ ನೋಡ್ಕೋಬೇಕಲ್ಲ ಸಿನಾ. ಅಯ್ಯೋ ಕಣ್ ತಾನೆ ಬಿಡು ಶಿವಣ್ಣ, ಸರಿ ಹೋಯ್ತದೆ. ರಶ್ಮಿ ಬಿಸಿ ಮಾಡವಳೆ. ನೋಡ್ಬೇಕಲ್ಲ. ಶಿವಣ್ಣ, ಅದೆಲ್ಲ ನಾನು ಹೇಳಿದ್ದು. ಆಯ್ತು, ಪರವಾಗಿಲ್ಲ ಬಿಡ್ಲಾ. ಹೋಗ್ಲಿ ಬಿಡು. ಆಮೇಲೆ ಬೆಳಗ್ಗೆ ನೀನ್ ಕೇಳ್ಕೊಂಡು ನರ್ಸ್ ಬಂದಿದ್ರು, ಅದೇನೋ ಅಂತ ಕೇಳ್ಕೊಬಾ ಹೋಗು. ಸರಿ ಕಲ, ನಾ ವಿಚಾರಿಸ್ಕೊ ಬರ್ತೀನಿ. ತಿಂಡಿ ತಂದೀವ್ನಿ, ತಿನ್ಕಳಿ. ತಿಂಡಿನ ಕೊಡು ಕೊಡು ಕೊಡು. ತಿಂಡಿ ಅಂತೆ ಬಾರೋ. ಆಹಾ, ಅನ್ನನೇ ಕಂಡಿಲ್ಲ, ಹಂಗಾಡ್ತಾವಳೆ. ನಮ್ಮನೇಲಿ ಅಡುಗೆ ಆಗಕ್ಕೂ ಮುಂಚೆನೇ ಬಾರಿಸ್ತಾಳೆ, ಇಲ್ಲಿ ನೋಡ್ರಿ ಹಿಂಗಾಡ್ತಾವಳೆ. ಲೋ ಸೀನಾ, ರಾತ್ರಿ ಅವ್ನು ಯಾವನೋ ಬಂದು ಗಲಾಟೆ ಮಾಡಿದ ವಿಷಯ ಅಣ್ಣಂಗೆ ಯಾಕೋ ಹೇಳಿಲ್ಲ? ದಡುಗ್ಲಿ, ನೀನು ತಲೆ ಐತೋ ಇಲ್ವಾ ಕರೆಕ್ಟಾಗಿ ಹೇಳು. ಮೊದಲೇ ಶಿವಣ್ಣ ಗೋಡಂಬಿ ಮೇಲೆ ಜೀವನೇ ಮಡಿಕೊಂಡವನೆ, ಅದರಲ್ಲೂ ಗೋಡಂಬಿ ಈ ಪರಿಸ್ಥಿತಿಲಿ ಅವನೇ. ಇನ್ನೇನಾರ ನೆನೆ ನಡೆದಿರೋ ವಿಷಯ ಶಿವಣ್ಣಂಗೆ ಹೇಳಿದ್ರೆ ಅವ್ನು ಬೇಜಾರಾಗಲ್ವಾ? ಅದು ಅಲ್ಲದೆ ಶಿವಣ್ಣ ಬೇಜಾರಾದರೆ ನನಗೂ ಬೇಜಾರಾಯ್ತದೆ, ಅದಕ್ಕೆ ಹೇಳ್ಬೇಡ ಅಂತಂದೆ. ನೀನು ಕಿತ್ತೋದವನು ಅನ್ಕೊಂಡಿದ್ದೆ, ಪರವಾಗಿಲ್ಲ, ನೀನು ಒಳ್ಳೆಯವನೇ. ಅಣ್ಣನ ಬಗ್ಗೆ ತುಂಬ ಒಳ್ಳೆ ಮಾತಾಡಿದ್ಯಾ, ಖುಷಿ ಆಯಿತು. ಥ್ಯಾಂಕ್ಸ್ ಯು. ಇವಳೇನು ಈ ರೇಂಜಲ್ಲಿ ನೈಸ್ ಹೊಡಿತಾವಳೆ ಅಂತ ಡೈಲಾಗ್ ನಾನೇನಪ್ಪ ಹೊಡೆದೆ ಇವಳಿಗೆ? ಗೋಡಂಬಿ, ಊಟ ಬಂದೈತೆ ಕಣ್ಲಾ? ಆಹಾ, ಅನ್ಕಂಡೆ ಕಣೆ, ನೀನು ನೈಸ್ ಮಾಡ್ದಾಗ್ಲಿ ಅನ್ಕಂಡೆ ಇದಕ್ಕೆ ಅಂತ. ಅಲ್ಲ ಕಣೆ, ಅನ್ನನೇ ನೋಡಿಲ್ಲಿರೋರ್ ಥರ ತಿಂತಿದ್ದಲ್ಲ, ಒಳ್ಳೆ ಕರ್ಮ. ಪಾರ್ಸು.